ನಮ್ಮ ಇಂಜಿನಿಯರ್ಸ್ ಅಥವಾ ಆರ್ಕಿಟೆಕ್ಟ್ ಕೊಡೋ ಪ್ಲಾನ್ ಪ್ರಕಾರ ಅವರು ಎಲ್ಲಾ ರೀತಿ ಮೆಟೀರಿಯಲ್ಸ್ ನ ಯೂಸ್ ಮಾಡಿ ಕೆಲಸ ಮಾಡ್ಕೊಡ್ತಾರ ಅನ್ನೋದನ್ನ ನೀವು ಅವ್ರ ಹತ್ರ ಕೇಳಿ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ಇಂಜಿನಿಯರ್ಸ್ ಅಥವಾ ಆರ್ಕಿಟೆಕ್ಟ್ಸ್ ಅವ್ರ ಕಡೆಯವರಾದ್ರೆ ಸೊ ನೀವು ಆ ಪ್ಲಾನ್ ಗಳನ್ನ ನೀವು ನಿಮ್ಗೆ ಗೊತ್ತಿರೋ ಒಂದು ಆರ್ಕಿಟೆಕ್ಟ್ ಅಥವಾ ಇಂಜಿನಿಯರ್ಸ್ ಹತ್ರ ಒಂದ್ಸತಿ ಕ್ರಾಸ್ ವೆರಿಫೈ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ನಿಮ್ಮ ಮನೆಯ ಕೆಲಸ ಶುರು ಆಗೋದಕ್ಕಿಂತ ಮುಂಚೆನೆ ನೀವು ಕಾಂಟ್ರಾಕ್ಟರ್ ಹತ್ರ ಅವರು ನಿಮ್ಮ ಮನೆಯ ಪ್ರಾಜೆಕ್ಟ್ ಅಲ್ಲಿ ಯಾವ್ಯಾವ ಕೆಲಸನ ಇನ್ಕ್ಲೂಡ್ ಮಾಡೋದಿಲ್ಲ ಅನ್ನೋದನ್ನ ಕೇಳಿ ತಿಳ್ಕೊಳ್ಳಿ. ಏನಕ್ಕೆ ಅಂದ್ರೆ ಈ ಎಕ್ಸ್ಟ್ರಾ ಕೆಲಸಗಳಿಗೆ ಎಷ್ಟು ಬಜೆಟ್ ಆಗುತ್ತೆ ಅನ್ನೋದು ನಿಮಗೆ ಮೊದಲೇ ಗೊತ್ತಾಗುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ನೀವು ಅವ್ರ ಹತ್ರ ಒಂದು ಓವರ್ ಆಲ್ ಬಜೆಟ್ ನ ಮಾತಾಡಬಹುದು. ಈ ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡಾದ್ಮೇಲೆ ನೀವು ನಿಮ್ಮ ಕಾಂಟ್ರಾಕ್ಟರ್ ಹತ್ರ ನಿಮ್ಮ ಮನೆಯ ಒಂದು ಕೆಲಸನ ಕಂಪ್ಲೀಟ್ ಆಗಿ ಮುಗಿಸೋದಕ್ಕೆ ಎಷ್ಟು ಟೈಮ್ ತಗೋತಾರೆ ಅಂತ ನೀವು ಅವ್ರ ಹತ್ರ ಕೇಳಿ ತಿಳ್ಕೊಬೇಕಾಗುತ್ತೆ. ಆಮೇಲೆ ಅದೇ ರೀತಿ ಟೈಮ್ ನ ನೀವು ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿಸ್ಬೇಕಾಗುತ್ತೆ. ಏನಕ್ಕೆ ಅಂದ್ರೆ ನಾಳೆ ದಿನ ಯಾವುದೇ ರೀತಿ ಡಿಲೇ ಆದ್ರೆ ನೀವು ಅಗ್ರಿಮೆಂಟ್ ಪ್ರಕಾರ ನೀವು ಅವ್ರ ಮೇಲೆ ಒಂದು ನೀಟಾಗಿ ಲೀಗಲ್ ಆಕ್ಷನ್ ತಗೋಬಹುದು ಅಥವಾ ಅವ್ರ ಹತ್ರ ನೀವು ಮಾತುಕತೆಗೆ ಕುತ್ಕೋಬಹುದು. ನಿಮ್ಮ ಹತ್ರ ಒಂದು